ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಾ ಇದ್ದೀರಾ ಅಂಥೇಳಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇದು ನಿನ್ನೆನೇ ಮಾಡಬೇಕಿತ್ತು ವಿಡಿಯೋ, ಬಟ್ ಕಾರಣಾಂತರಗಳಿಂದ ಇವತ್ತು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಕಷ್ಟಪಟ್ಟು ನೀವು ಅಂದುಕೊಂಡಿರುವಂತಹ ಜಾಬನ್ನು ನೀವು ಪಡ್ಕೊಂಡಿದ್ದೀರಾ ಅಂದರೆ 1:3ಗೆ ಆಯ್ಕೆ ಆಗಿರುವಂಥ ಎಲ್ಲ KS ಅಭ್ಯರ್ಥಿಗಳಿಗೆ, ಫ್ಯೂಚರ್ ಆಫೀಸರ್ಸ್ಗಳಿಗೆ ನನ್ನ ಒಂದು ಹೃದಯಪೂರ್ವಕ ಅಭಿನಂದನೆಗಳು. ನಿಯತ್ತಾಗಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ಸೊ ಕಂಗ್ರ್ಯಾಟ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋ ಉದ್ದೇಶ ಏನು ಅಂತಂದರೆ, ಇದರಲ್ಲಿ ನನಗೆ ಕೆಲವೊಂದು ಡೌಟ್ಸ್ ಇದ್ದಾವೆ. ಸೊ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೌಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಟ್ಟರೆ ನಾನು ಹಾಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾ ಇಲ್ಲ. ಓಕೆ, ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಇದು ನನ್ನ ಒಂದು ಒಬ್ಬಳಿಗೆ ಬಂದಿರೋಂಥ ಡೌಟ್ಸ್ ಅಲ್ಲ. ಭಾಳಷ್ಟು ಜನ ಇವತ್ತು DM ಮಾಡಿದ್ರು ನನಗೆ, ಮೇಡಮ್ KS ಇದಾಗಿದೆ, 1:3 ಬಂದಿದೆ, ಸೊ ಅದ್ರ ಬಗ್ಗೆ ಮಾತಾಡಿ ಅಂತ. ಸೊ ಕೆಲವೊಂದು ಡೌಟ್ಸನ್ನು ಸಹ ನನಗೆ DM ಮಾಡಿದ್ರಿ, ಮೇಡಮ್ ಹಿಂಗಾಗಿರೋಕ್ಕೆ ಸಾಧ್ಯ ಇರುತ್ತೆ ಅಂತೆಲ್ಲ. ಅದೆಲ್ಲ ಓದಿದ ಮೇಲೂ ನನಗೂ ಅನ್ನಿಸ್ತು, ಸೊ ಯಾಕೆ ಮಾಡಬಾರ್ದು ವಿಡಿಯೋ ಅಂಥೇಳಿ. ಸೊ ಅದಕ್ಕೆ ಭಾಳಷ್ಟು ವರ್ಷಗಳಿಂದ ನನಗೂ ಈ ಒಂದು ಡೌಟ್ಸ್ ಇದ್ದಾವೆ, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಅ ಆ್ಯಸ್ಪಿರೆಂಟ್, ನಾನು ಒಬ್ಬ ಆಗಿ ನನಗೂ ಆ ಕಷ್ಟಗಳೇನು ಅಂತ ಗೊತ್ತು. ಒನ್ಸ್ ನಾವು ವೆರಿಫಿಕೇಷನ್ಗೆ ಹೋಗಿ ಬಂದಿರ್ತೀವಿ, ಆಮೇಲೆ ಹೆಸರು ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ. ಆ ಒಂದು ರಿಸಲ್ಟ್ ದಿನ ನಮ್ಮ ಹೆಸರೇ ಬರದೇ ಇದ್ದಾಗ ಅದೆಷ್ಟು ನೋವಾಗುತ್ತೆ ಅಂತಂದರೆ ಅದನ್ನು ನಾನು ತುಂಬ ಸತಿ ಫೇಸ್ ಮಾಡಿದ್ದೀನಿ. ಹಾಗಾಗಿ ಆ ಒಂದು ನೋವು ನನಗೇನಂತ ಗೊತ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಡೌಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ನಾನು ಯಾರ ಬಗ್ಗೆನೂ ದೂಷಣೆ ಮಾಡ್ತಾ ಇಲ್ಲ, ಆಯಿತಾ. ಸೊ ಈ ವಿಡಿಯೋ ಕಂಪ್ಲೀಟ್ ನೋಡಿ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಕರ್ನಾಟಕ ಲೋಕಸೇವಾ ಆಯೋಗ, KPSC, ನಮ್ಮ ಹೆಮ್ಮೆಯ KPSC. ಈ ಒಂದು ಗೆಜೆಟೆಡ್ ಪ್ರೊಫೆಷನರ್ಸ್ ಒಂದು ಹುದ್ದೆಗಳಿಗೆ ಕಾಲ್ ಫರ್ಮ್ ಮಾಡುತ್ತೆ. ಕಾಲ್ ಫರ್ಮ್ ಮಾಡಿ ತುಂಬ ಟೈಮ್ ತಗೊಳುತ್ತೆ ಕಾಲ್ ಫರ್ಮ್ ಮಾಡೋಕ್ಕೆ. ಅಂದರೆ ಲಾಸ್ಟು 2020ಯಲ್ಲಿ ಕಾಲ್ ಫರ್ಮ್ ಮಾಡಿತ್ತು, ಅಗೇನ್ 2024ರಲ್ಲಿ ಕಾಲ್ ಫರ್ಮ್ ಮಾಡಿದೆ. ಸೊ ತುಂಬ ಟೈಮ್ ತಗೊಳುತ್ತೆ ಇದು ಕಾಲ್ ಫರ್ಮ್ ಮಾಡೋಕ್ಕೆ, 4-5 ವರ್ಷ ಗ್ಯಾಪ್ ತಗೊಳುತ್ತೆ ನಮ್ಮ ಹೆಮ್ಮೆಯ KPSC. ಸೊ ಒಂದು 4 ವರ್ಷ ಆದಮೇಲೆ ಕೂಡ 2024ರಲ್ಲಿ ನಮಗೆ ನೋಟಿಫಿಕೇಷನ್ ಮಾಡಿದರು. ಎಷ್ಟಕ್ಕೆ ಮಾಡಿದರು, ಎಷ್ಟು ಹುದ್ದೆಗಳಿಗೆ ಅಂದರೆ 384ಕ್ಕೆ ಒಂದು ಟೋಟಲ್ ವೇಕೆನ್ಸಿ ಇದ್ವು. ಸೊ ಈ ಒಂದು ವೇಕೆನ್ಸಿಗೆ ನಮಗೆ ಹುದ್ದೆ ನೋಟಿಫಿಕೇಷನ್ ಕರೆದು ನಮಗೆ ಅಪ್ಲಿಕೇಶನ್ಸ್ ಎಲ್ಲ ಇದು ಮಾಡ್ಕೊಂಡಿತ್ತು. ಅದಾದಮೇಲೆ ನಮಗೆ ಐ ಥಿಂಕ್ ಆಗಸ್ಟಲ್ಲಿ ಅನ್ಕೋತೀನಿ, ಆಗಸ್ಟು ಅಥವಾ ಸೆಪ್ಟೆಂಬರು, ನನಗೆ ಸರಿಯಾಗಿ ನೆನಪಿಲ್ಲ, ನಾನು ಕೂಡ ಬರೆದಿದ್ದೆ. ಆಗಸ್ಟಲ್ಲಿ ನಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಕಂಡಕ್ಟ್ ಮಾಡ್ತಾರೆ. ಕ್ವಶನ್ ಪೇಪರ್ ಅಂತೂ ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಓಕೆ, ಸಿಕ್ಕಾಪಟ್ಟೆ ಡಿಫಿಕಲ್ಟಿ ಇರುತ್ತೆ. ಓಕೆ, ಸೊ ಈ ಒಂದು ಡಿಫಿಕಲ್ಟಿನೂ ಇರುತ್ತೆ, ಹಾಗೆ ಕೆಲವೊಂದು ಮಿಸ್ಟೇಕ್ಸನ್ನು ಮಾಡಿರ್ತಾರೆ ಕನ್ನಡ ಬಳಸೋದ್ರಲ್ಲಿ ಆಗಿರ್ಬೋದು, ಅಥವಾ ಬಹಳಷ್ಟು ತಪ್ಪುಗಳನ್ನು ಮಾಡಿರ್ತಾರೆ. ಹಾಗಾಗಿ ಕೆಲವೊಂದು ಹೋರಾಟಗಳನ್ನು ಮಾಡಿ ಮತ್ತು ಎಕ್ಸಾಮ್ ಮಾಡ್ತಾರೆ. ಈ ಎಕ್ಸಾಮ್ ಬಂದುಬಿಟ್ಟು ಅಗೇನ್ ಡಿಸೆಂಬರಲ್ಲಿ ಮಾಡ್ತಾರೆ. ಓಕೆನಾ, ಅಂಥ KS ಹುದ್ದೆ 2 ಸರಿ ಮಾಡ್ತಾರೆ ನಮ್ಮ ರಾಜ್ಯದವರು. ನಮ್ಮ ರಾಜ್ಯ ಹೆಮ್ಮೆಯ ಆಯೋಗ ಅಂತಂದರೆ ನೀವು ಇಲ್ಲೇ ಅರ್ಥ ಮಾಡ್ಕೊಳ್ಳಿ, 2 ಸತಿ ಪ್ರಿಲಿಮ್ಸನ್ನು ಮಾಡ್ತಾರೆ. ಇದು ಎಷ್ಟು ವಂಡರ್ಫುಲ್, ನಾವು ಪ್ರೌಡ್ ಮಾಡಬೇಕಾಗಿರೋದೆ, ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದೆ KPSC ಅಂತ. ಸೊ 2 ಸತಿ ಪ್ರಿಲಿಮ್ಸನ್ನು ಮಾಡುತ್ತೆ. ಓಕೆನಾ, ಸೊ ಅದಾದಮೇಲೆ 2ನೇ ಸತಿ ಪ್ರಿಲಿಮ್ಸನ್ನು ಬರಿತೀವಿ. ನಾನು ಬರೆಯಲ್ಲ ಬಿಡಿ, 2ನೇ ಸತಿ ನಾನು ಹೋಗಲ್ಲ, ಯಾಕಂದರೆ ಭಾಳ ಸಿಕ್ಕಾಪಟ್ಟೆ ಇದಾಗಿತ್ತು ನನಗೆ. 2 ಸತಿ ಇಂಥ ಒಂದು ಪ್ರತಿಷ್ಠಿತ ಹುದ್ದೆಯನ್ನು 2 ಸತಿ ಕರೀತಾರೆ ಇವರು ಅಂಥೇಳಿ ನಾನು ಬರೆಯೋಕ್ಕೆ ಹೋಗಲಿಲ್ಲ. ಸೊ 2ನೇ ಸತಿ ಪ್ರಿಲಿಮ್ಸನ್ನು ಬರೀತಾರೆ, ಯಾಕಂದರೆ ಪಾಪ ಓದಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಹೋಗಿ ಬರೀತಾರೆ. ಸೊ 2 ಟೈಮ್ಸ್ ಬರೀತಾರೆ. ಆಮೇಲೆ ಕೆಲವರು ಪ್ರಿಲಿಮ್ಸ್ನ ಕ್ವಾಲಿಫೈ ಆಗಿ ಮೇನ್ಸನ್ನು ಬರೀತಾರೆ. ಸೊ ಮೇನ್ಸ್ ರಿಸಲ್ಟ್ ಬಂದು ಈಗ 1:3 ಇಂಟರ್ವ್ಯೂಗೆ ಕಾಲ್ ಬಂದಿದೆ. ಸೊ ಇದೆಲ್ಲ ಸೈಡ್ಗೆ ಇಡೋಣ, ಇದೆಲ್ಲ ಓಕೆ. ಪ್ರಿಲಿಮ್ಸಲ್ಲಿ ತಪ್ಪು ಮಾಡಿದರು, 2 ಸತಿ ಎಕ್ಸಾಮ್ ನಡೆಸಿದ್ರು, ಓಕೆ, ಅದನ್ನು ಹೊಟ್ಟೆಗೆ ಹಾಕ್ಕೊಂಡ್ವಿ. ಅದಾದಮೇಲೆ ಮೇನ್ಸು ನಡೆಸಿದ್ರು, ಮೇನ್ಸಲ್ಲೂ ಕೂಡ ಕೆಲವೊಂದಿಷ್ಟು ತಪ್ಪುಗಳನ್ನು ನಡೆದು ಅದನ್ನು ಹೋರಾಟ ಮಾಡಿದರು, ಮೇನ್ಸನ್ನು ಇದು ಮಾಡಿ ಕ್ಯಾನ್ಸಲ್ ಮಾಡಿ ಅಂತ.
ಬಟ್ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ದೇ ಇವರು 1:3 ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಒಂದು ನೆನಪಿಟ್ಕೋಬೇಕು, ಪ್ರಿಲಿಮ್ಸಲ್ಲೂ ಹಾಗೆ ಆಯಿತು, ಮೇನ್ಸಲ್ಲೂ ಹಾಗೆ ಆಯಿತು. ಈಗ 1:3ಯಲ್ಲಿ ಏನಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ಎಲ್ಲರೂ ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ, ನಾನು ಇಲ್ಲಿ ಯಾವುದೇ ಹೆಸರನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ನಾನು ಜಸ್ಟ್ ಇದ್ರ ಮೇಲೆ ರಿಜಿಸ್ಟರ್ಡ್ ನಂಬರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಕಾಣುವಂಥ ಯಾವುದೇ ಹೆಸರನ್ನು ನಾನು ತಗೊಳ್ತಾ ಇಲ್ಲ. ನಾನು ಅದನ್ನು ನೋಡ್ತಾ ಇಲ್ಲ. ಅದನ್ನು ಯಾರು ಅದ್ರ ಮೇಲೆ ಯಾರೂ ಫೋಕಸ್ ಮಾಡೋದಿಲ್ಲ, ನಾನು ಕೂಡ ಮಾಡ್ತಾ ಇಲ್ಲ. ಜಸ್ಟ್ ನಾನು ರಿಜಿಸ್ಟರ್ಡ್ ನಂಬರ್ನಲ್ಲಿ ನನಗೆ ಬಂದಿರತಕ್ಕಂಥ DM ಆಗಿರ್ಬೋದು ಅಥವಾ ನನಗೆ ಅನಿಸುವಂಥ ಒಂದು ಸಂದೇಹ ಏನು ಅಂತ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ 1:3 ರಿಸಲ್ಟ್ ಇದು. ಈಗ ಇದನ್ನು ನಾವು ನೋಡೋಕ್ಕಿಂತ ಮುಂಚೆ ಈಗ ನಾವು ಬಹಳಷ್ಟು ಜನ ಧಾರವಾಡದಲ್ಲಿ ಓದ್ತಾ ಇರ್ತೀವಿ. ಫ್ರೆಂಡ್ಸ್ ಜೊತೆ ರೂಮೆಲ್ಲ ಮಾಡ್ಕೊಂಡು ಓದ್ತಾ ಇರ್ತೀವಿ. ಬಹಳಷ್ಟು ಜನ ಧಾರವಾಡದಲ್ಲಿ ಏನು ಮಾಡ್ತಾರೆ, ಒಬ್ಬೊಬ್ಬರೇ ಓದೋದು ಕಮ್ಮಿ, ಗ್ರೂಪ್ ಮಾಡಿಕೊಂಡು ಅವರೆಲ್ಲ ಒಂದು ಆರ್ಗನೈಸ್ಡ್ ಆಗಿ ಓದ್ತಾ ಇರ್ತಾರೆ. ಸೊ ಅವರೆಲ್ಲ ಡೈಲಿ ಅವ್ರದ್ದು ರೊಟೀನ್ ಕೂಡ ಎಲ್ರದ್ದು ಸೇಮ್ ಇರುತ್ತೆ. ಎಲ್ಲರೂ ಸೇಮ್ ಓದ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಒಂದೇ ಪ್ಯಾಟ್ರನ್ನಲ್ಲಿ ಓದ್ತಾ ಇರ್ತಾರೆ. ಓಕೆನಾ. ಈವನ್ ಈ ಥರ ಓದಿದಾಗ, ಒಂದೇ ಪ್ಯಾಟ್ರನ್ ಇಟ್ಕೊಂಡು ಓದಿದಾಗ ಆಲ್ಮೋಸ್ಟ್ ಈಗ 4 ಮೆಂಬರ್ಸ್ ಇದ್ದಾರೆ, ಒಂದೇ ಪ್ಯಾಟ್ರನಲ್ಲಿ ಓದ್ತಾ ಇದ್ದಾರೆ ಅಂತಂದರೆ, ಆದರೆ 4 ಮೆಂಬರ್ಸ್ ಸೆಲೆಕ್ಟ್ ಆಗಿರಬೇಕು, ಅಥವಾ ಆದರೆ ಎಲ್ಲರೂ ಫೇಲ್ ಆಗಿರಬೇಕು, ಅಥವಾ ಹೌದವಾ, ಎರಡರಲ್ಲಿ ಒಂದಾಗಿರಬೇಕು. ಈ ಒಂದು ರಿಸಲ್ಟ್ ನೋಡಿದ್ಮೇಲೆ ನನಗನ್ಸೋದು, ಆಯಿತಾ. ಬಟ್ ಏನಾಗುತ್ತೆ ಅಂದರೆ, ನಾವು ಭಾಳಷ್ಟು ಜನ ಫ್ರೆಂಡ್ಸು ಓದ್ತಾ ಇರ್ತೀವಿ, ಗ್ರೂಪ್ ಆಡಿ ಎಲ್ಲ ಒಂದೇ ಟಾಪಿಕ್ ಓದ್ತಾ ಇರ್ತೀವಿ, ಎಲ್ಲ ಒಂದೇ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಓದ್ತಾ ಇರ್ತೀವಿ. ಆದ್ರೂ ನಾವು ಆಗಲ್ಲ, ಆಯಿತಾ. ಒಂದಿಬ್ಬರು ಸೆಲೆಕ್ಟ್ ಆಗಿ ಹೋಗ್ಬಿಡ್ತಾರೆ, ಇನ್ನು ಮಿಕ್ಕಿದವ್ರು ಒಂದಿಬ್ಬರು ನೆಕ್ಸ್ಟ್ ಇಯರಲ್ಲಿ ಸೆಲೆಕ್ಟ್ ಆಗ್ತಾರೆ, ಅಥವಾ ಇಬ್ಬರು ಆಗ್ಬೋದು, ಅದರಲ್ಲಿ ಒಬ್ಬರು ಆಗ್ಬೋದು. ಹಾಗೆ ಅವರವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಆಯ್ಕೆ ಆಗ್ತಾ ಹೋಗ್ತಾರೆ, ಅಥವಾ ಹೌದಾ. ನಾವು ಇದನ್ನು ಫೇಸ್ ಮಾಡಿರುವಂಥ ಒಂದು ಅನುಭವ ಇದೆ. ಸೊ ಈ ರೀತಿ ನಿಮಗೂ ಆಗಿರುತ್ತೆ, ಹೌದಾ. ಈ ಒಂದು ಡೌಟನ್ನು ಇಟ್ಕೊಂಡ್ರೆ ನೋಡಿ, ಇಲ್ಲಿ ಭಾಳಷ್ಟು ಜನ ಏನಾಗಿದ್ದಾರೆ ಅಂದರೆ, ನೇಮ್ಸನ್ನು ಅವಾಯ್ಡ್ ಮಾಡಿ ಜಸ್ಟ್ ಸೀರಿಯಲ್ ನಂಬರ್, ರಿಜಿಸ್ಟರ್ ನಂಬರ್ ನೋಡ್ತಾ ಹೋಗಿ. ಇಲ್ಲಿ ನೋಡಿ 35 ಇದೆ, 36. ಓಕೆ. ಇಬ್ಬರು ಒಂದೇ ಡೆಸ್ಕ್ ಅಥವಾ ಹಿಂದೆ ಮುಂದೆ ಬಿದ್ದಿರ್ತಾರೆ. ನೆಕ್ಸ್ಟ್ ಅಗೇನ್ ಬರೋದು 35, 39, 40. ಓಕೆ. ಸೊ ಇಂಥವು ಭಾಳ ಜನ ಇದ್ದಾರೆ, ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ 61, ಇಲ್ಲಿ 63, ಇಲ್ಲಿ 71, ಇಲ್ಲಿ 72. ಓಕೆನಾ. ನೆಕ್ಸ್ಟ್ ನೋಡಿ 78, 79 ನೋಡ್ತಾ ಹೋಗಿ. ಹಾಗೆ ಇಲ್ಲಿ ನೋಡ್ಬೋದು 11 ಆದಮೇಲೆ ಡೈರೆಕ್ಟ್ ಒಂದಿಬ್ಬರು ಆದಮೇಲೆ 14 ಬರ್ತಾ ಇದೆ. ಸೊ ಇಲ್ಲಿ ಕೂಡ ಹಾಗೆ 36, 39, ಅಗೇನ್ 40, 39, 40. ನೆಕ್ಸ್ಟ್ ನೋಡಿ 70, 78 ಸ್ವಲ್ಪ ದೂರ ಇದೆ ಅಂದ್ಕೊಳ್ಳಿ. 80, 81 ಇದು ಹತ್ತಿರನೇ ಇದೆ. 91, 92. ಸೊ 15, 16. ಇಲ್ಲಿ ನೋಡಿ 27, 28, 29. ಹೌ ಇಸ್ ಇಟ್ ಪಾಸಿಬಲ್, ರೈಟ್? ಹೆಂಗಿದು? ಎಷ್ಟು ಏನು ಇವರೆಲ್ಲ ಒಂದೇ ಊರಿನವರ ಅಥವಾ ಒಂದೇ ರೂಮ್ನಲ್ಲಿ ಕೂತ್ಕೊಂಡು ಓದಿದವರ? ಈ ರೀತಿ ಎಲ್ಲ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. 30, 31, 32. ಮೇ ಬಿ ಮೂವರು ಒಂದೇ ರೂಮ್ನಲ್ಲಿ ಕೂತ್ಕೊಂಡೇ ಓದಿರ್ಬೇಕು ಅನಿಸುತ್ತೆ, ನನಗನ್ಸಿದ ಪ್ರಕಾರ. ಇಲ್ಲಿ ನೋಡಿ 70, 74, 76 ಸ್ವಲ್ಪ ಹಿಂದೆ ಮುಂದೆ ಬಿದ್ದಿರ್ತಾರೆ. ಸೊ ಇದು ಕೂಡ ಹಾಗೇ ಆಲ್ಮೋಸ್ಟ್ ಸೇಮ್ ಇದೆ. ನೀವೆಲ್ಲ ತೆಗಿತಾ ಹೋಗಿ, ಆಲ್ಮೋಸ್ಟ್ ರಿಜಿಸ್ಟರ್ ನಂಬರ್ಸು ಸೇಮ್ ಇದೆ ನೋಡಿ. 59, 60. ನೆಕ್ಸ್ಟ್ ನೋಡಿ, ನಾನು ಸ್ವಲ್ಪ ಗ್ಯಾಪ್ ಇದ್ದಾವೆ, ಒಂದು 5, 6 ಗ್ಯಾಪ್ ಇರೋ ಅಷ್ಟೇ ಹೇಳ್ತಾ ಇಲ್ಲ, ಬಿಟ್ಟರೆ ಎಲ್ಲವೂ ಹಾಗೆ ಇದೆ. ಓಕೆನಾ. ನೋಡಿ 75, 76. ಸೊ ಇದೇ ರೀತಿಯೇ ಇದೆ. ನಾನು ಒಂದು ರಿಜಿಸ್ಟರ್ ನಂಬರ್ ಹಿಂಗಾಗಿದೆ ಅಥವಾ ಒಂದು 3-4 ಹಿಂಗೆ ಬಂದಿದೆ ಅಂತಂದರೆ ಹೆಂಗೋ ಹೊಟ್ಟೆಗೆ ಹಾಕ್ಕೋಬೋದು. ನೋಡಿ ಇಲ್ಲಿ 19, 22, 25 ಇವರೆಲ್ಲ ಒಂದೇ ರೂಮ್ನವ್ರು ಇವರೆಲ್ಲ. ಸೊ ಇನ್ನೂ ಇದ್ದಾವೆ. ಇಲ್ಲಿ ನೋಡಿ 90, 89, 90, 91, 93. ಸೊ ಈ ರೀತಿ ಈ PDF ನೋಡ್ತಾ ಹೋಗಿ ನೀವು. 71, 75 ಇದೇ ರೀತಿಯೇ ಇದೆ. 86, 87.
ಸೊ ಇದ್ರ ಮೂಲಕ ಈ ಒಂದು PDF ನೋಡಿದ್ರೆ ಏನನ್ಸುತ್ತೆ ಅಂತಂದರೆ, ನನಗೆ ತುಂಬ ನಂಬಲಿಕ್ಕೆ ಆಗ್ತಾ ಇಲ್ಲ. ಒಂದೇ ಊರಿನವರು ಅಥವಾ ಒಂದೇ ರೂಮ್ನಲ್ಲಿ ಕೂತ್ಕೊಂಡು ಓದಿದರೂ ಸಹ ಈ ರೀತಿ ಪಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಉದಾಹರಣೆ ಹೇಳಬೇಕಂತಂದರೆ, ನಾನು ನನ್ನ ಫ್ರೆಂಡು ಜೊತೆ ಓದೋದು. ಸೊ ಈ PDO ಎಲ್ಲ ಬರಿಬೇಕಾದ್ರೆ ನಾವು ಒಂದೇ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಇದೇ ಥರ ಒಂದೇ ಸಿಲೆಬಸ್ಸು, ಒಂದೇ ಬುಕ್ಸು ಓದಿರೋದು ನಾವು. ಇಬ್ಬರು ಸೇಮ್ ಪುಸ್ತಕಗಳನ್ನೇ ಓದಿರೋದು, ಸೇಮ್ ಡಿಸ್ಕಷನ್ ಮಾಡಿರೋದು ಅಥವಾ ನಾವು ಪ್ರಾಕ್ಟೀಸ್ ಮಾಡಿರೋದು. ಸೊ ನಂದು ವೆರಿಫಿಕೇಷನ್ಗೆ ಬಂದಿತ್ತು. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು, ಯಾಕೆ ಹಾಕಿದ್ದೆ ಅಂತ ಕೂಡ ನೀವು ಅಲ್ಲಿ ನೋಡ್ಬೋದು. ಸೊ ನಂದು ವೆರಿಫಿಕೇಷನ್ಗೆ ಬಂತು, ಬಟ್ ಅಜಗಜಾಂತರ ವ್ಯತ್ಯಾಸದ ಒಂದು ಮಾರ್ಕ್ಸ್ನಲ್ಲಿ ನನ್ನ ಫ್ರೆಂಡು ಕೂಡ ಬಂದರು. ಸೊ ನಾನು ಏನು ಹೇಳ್ತಾ ಇದ್ದೀನಂದರೆ, ಅವರವ್ರ ಸಾಮರ್ಥ್ಯ ಅದು. ಓಕೆ, ಆ ಒಂದು ಸಾಮರ್ಥ್ಯ ಅನ್ನೋದಕ್ಕಿಂತ ಎಕ್ಸಾಮ್ ಹಾಲಲ್ಲಿ ಅವ್ರ ಮೈಂಡ್ಸೆಟ್ ಹೇಗಿರುತ್ತೆ, ಸೊ ಅವರಲ್ಲಿ ಹೇಗೆ ಥಿಂಕ್ ಮಾಡ್ತಾರೆ, ಹೊಸ ಕ್ವಶನ್ಸ್ ಬಂದಾಗ ಅವರು ಅದನ್ನು ಹೆಂಗೆ ಪಿಕ್ ಮಾಡಿಕೊಂಡು ಹೆಂಗೆ ಆನ್ಸರ್ ಮಾಡ್ತಾರೆ, ಅವ್ರಿಗೆ ಆ ಎಬಿಲಿಟಿ ಹೇಗಿರುತ್ತೆ ಅಂತ. ಸೊ ನನಗೆ ಒಬ್ಬಳಿಗೆ ಅಲ್ಲ, ಭಾಳಷ್ಟು ಜನ ಓದ್ತಾ ಇರ್ತೀರ. ಯಾವತ್ತೂ ಗ್ರೂಪ್ ವೈಸ್ ಆರ್ಗನೈಸ್ಡ್ ಆಗಿ ಯಾರೂ ಆಯ್ಕೆ ಆಗಲ್ಲ. ಸೊ ಈ ರೀತಿ ಇಷ್ಟು ಒಂದೇ ಡೆಸ್ಕಿನವರು, ಒಂದೇ ರೂಮ್ನವರು ಹೆಂಗೆ ಆಗೋಕ್ಕೆ ಸಾಧ್ಯ? ಇಷ್ಟು ಮಲ್ಟಿಪಲ್ ರಿಜಿಸ್ಟರ್ಡ್ ನಂಬರು, 1 2 ಅಲ್ಲ, ನಿಮಗೆ ಮಲ್ಟಿಪಲ್ ಕಾಣ್ತಾ ಇದ್ದಾವೆ ನಮಗಿಲ್ಲಿ. ಇನ್ನು ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಇದ್ದಾವೆ. ಬರ್ತಾನೆ ಇದೆ ನೋಡಿ, 71 73 74. ಸೊ ಈ ಒಂದು ಬೆಳವಣಿಗೆಯನ್ನು ನೋಡಿಕೊಂಡ್ರೆ ಏನು ಅನಿಸುತ್ತೆ ಅಂದರೆ, ಭಾಳ ಬೇಜಾರಾಗುತ್ತೆ ಈ ರೀತಿ ಆಗೋದನ್ನು ಇದು ಮಾಡಿದ್ರೆ. ಲಾಸ್ಟ್ ಟೈಮ್ ನಂದು PDO ನೋಡಿದಾಗ ಕೂಡ ಬಹಳಷ್ಟು ಜನ, ನನಗೆ ಇನ್ನೊಂದು ಡೌಟ್ ಏನಂತಂದರೆ ನೋಡಿ, 83 84 ಇಸ್ವಿಯಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತ್ ಇರುತ್ತೆ, ಅಂಥವರು PDOದಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಓಕೆ, ನಾನು ನೋಡಿರೋಂಥದ್ದು HK PDF ತೆಗೆದು ನೋಡಿ, ಅದರಲ್ಲಿ ಮೋರ್ ದ್ಯಾನ್ 20 ಮೆಂಬರ್ಸ್. ಓಕೆ, ಅದರಲ್ಲೂ ಒಂದೇ ಡಿಸ್ಟಿಕ್ನವರು. ನಾನು ಯಾವ ಡಿಸ್ಟಿಕ್ ಅಂತ ಮೆನ್ಷನ್ ಮಾಡಲ್ಲ, ಅದು ನಮ್ಮ KPSC ಚೇರ್ಮನ್ ಇದ್ದಾರಲ್ಲ ಅವರ ಒಂದು ಹುಟ್ಟೂರೋದು. ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಸೊ ನೀವು ಇದು ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಯಾವ ಊರು ಹೇಳ್ತಾ ಇದ್ದೀನಿ ನಾನು ಅಂತ. ಸೊ ಅದರಲ್ಲಿ ಮೋರ್ ದ್ಯಾನ್ 20 ಮೆಂಬರ್ಸು ಆ ಡಿಸ್ಟಿಕ್ನವರೇ ಆಯ್ಕೆ ಆಗಿದ್ದಾರೆ, ಆಯಿತಾ. ಸೊ ಇಲ್ಲಿ ಇನ್ನೊಂದು ಏನಂತಂದರೆ, ಓಕೆ 83 84 ಇಸ್ವಿಯವ್ರೇನು ಆಯ್ಕೆ ಆಗಿರಬಾರ್ದಾ ಮೇಡಮ್, ಅವರೆಲ್ಲ ಆಗಬಾರ್ದಾ PDO ಅಂತ ನೀವು ಕೇಳ್ತಿರ್ಬೋದು. ಆಗ್ಬೋದು, ಎಲ್ಲರೂ ಆಗ್ಬೋದು. ಬಟ್ ಏನಂತಂದರೆ ನೋಡಿ, 83 84 ಅಂತಂದರೆ ನಿಯರ್ ಅವ್ರಿಗೆ 35-40 ನಿಯರ್ ಇರುತ್ತೆ. ಓಕೆ, ನಮಗೀಗ 24 25 26 ಏಜ್ ಇರೋರು ತುಂಬ ಜನ ಆಸ್ಪಿರೆಂಟ್ ಆಗಿರ್ತಾರೆ. ಇವ್ರಿಗೆ ಇಂಗ್ಲೀಷು, ಕಂಪ್ಯೂಟ್ರು, ಹಾಗೆ ನಮ್ಮ ಮಾತೃಭಾಷೆ ಕನ್ನಡ ಆದರೂ ಕೂಡ ಕನ್ನಡ ಎಕ್ಸಾಮ್ಸ್ಗಳಲ್ಲಿ 35ಕ್ಕೆ ನಮಗೆ ಸರಿಯಾಗಿ 30 ತಗೊಳ್ಳೋಕ್ಕೆ ಆಗಲ್ಲ. ಬಿಕಾಸ್ ಆಫ್ ಡಿಫಿಕಲ್ಟಿ, ಪೇಪರ್ ಡಿಫಿಕಲ್ಟಿ ಹಂಗಿರೋದ್ರಿಂದ ನಮ್ಮ ಕನ್ನಡದಲ್ಲೇ ನಮಗೆ 35ಕ್ಕೆ 30 ತಗೊಳ್ಳೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಈ 83 84 ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು 35 38 ನಿಯರ್ ಇರುತ್ತೆ ಏಜು. ಸೊ ಇಂಥವ್ರು ಬಂದು ನಿಮಗೆ ಟೋಟಲ್ ಸ್ಕೋರ್ PDOದಲ್ಲಿ ಅವ್ರದ್ದು 150 160 ಹೆಂಗೆ ಆಗೋಕ್ಕೆ ಸಾಧ್ಯ? ಓಕೆ, ತೆಗೆದು ನೋಡಿ PDF ನಾನು PDF ನೋಡಿನೇ ಹೇಳ್ತಿರೋದು. 140 155 ಆಗಿರೋದು ಇದೆ. ಸೊ ಅಂಥವ್ರಿಗೆ ಈಗ ನೋಡಿ, ಅವ್ರು 35 38 ಏಜ್ ಇರೋರಿಗೆ ಇವಾಗಿನ ನ್ಯೂ ಸಿಲೆಬಸ್ ಅಲ್ಲ, ಇವರಾಗಿರ್ಬೋದು, ಬಟ್ ಆದರೂ ಸಹ ಅವರು ಇಂಗ್ಲೀಷ್ನ ಹೆಂಗೆ ಓದ್ತಾರೆ? ಈಗ ಹೊಸ ಸಿಲೆಬಸ್ ಅವ್ರಿಗೆ, ಕೆಲವ್ರಿಗೆ ಇದು ಇಡಿಯಮ್ ಫ್ರೇಸಸ್ ಆಗಿರ್ಬೋದು, ಅಥವಾ ಇವಾಗಿನ ಒಂದು ಹೊಸ ಇಂಗ್ಲೀಷ್ ನಿಮಗೆ ಗೊತ್ತಿರ್ಬೋದು. ನಮಗೆ ಅದನ್ನು ಅರ್ಗಿಸ್ಕೊಳ್ಳೋಕ್ಕಾಗಲ್ಲ ಇಂಗ್ಲೀಷು, ಆ ಲೆವೆಲ್ ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ಸೊ ಈವನ್ ಕಂಪ್ಯೂಟರ್ ಕೂಡ ಹೆಂಗೆ ಓದ್ತಾರೆ ಅವರು? ಹೌದಾ, ಇಲ್ಲಿ ಓದೋಕ್ಕೆ ಏಜ್ ಮ್ಯಾಟ್ರಲ್ಲ, ಗೊತ್ತು ನಮಗೂ ಕೂಡ. ಬಟ್ ಏನಂತಂದರೆ ನಾನು ಹೇಳ್ತಿರೋದು, ಅಷ್ಟು ಏಜ್ ಇರೋರಿಗೆ ಅಷ್ಟು ತಾಳ್ಮೆ ಇರುತ್ತಾ? ಈವನ್ ನಮಗೆ ಆಗಲ್ಲ, ನಮಗೆ 130 ಕ್ರಾಸ್ ಮಾಡೋಕ್ಕೆ ಆಗಲ್ಲ. ಅಲ್ಲಿಗೆ ಇದಾಗಿರುತ್ತೆ, ತುಂಬ ಕಷ್ಟಪಟ್ಟು ಓದಿದ್ರೇ 130 ಮೀರ್ಸೋಕ್ಕೆ ಇದಾಗುತ್ತೆ. ಕಟ್ ಆಫೇ ಕ್ಲಿಯರ್ ಆಗಲ್ಲ ಸಮ್ಟೈಮ್ಸ್ 1 ಮಾರ್ಕ್ಸ್ 2 ಮಾರ್ಕ್ಸಿಂದ. ಸೊ ಅಷ್ಟು ಏಜ್ಡ್ ಪರ್ಸನ್ನು, ಅದು ಒಂದೇ ಊರು ಒಂದೇ ಡಿಸ್ಟಿಕ್ನವರು ಆಯ್ಕೆ ಆಗಿರೋದು. ಸೊ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಇಲ್ಲಿ ಸಾಮರ್ಥ್ಯನ ಅರ್ಥ ಮಾಡ್ಕೊಳ್ಳಿ. ನಮಗಿರೋ ಸಾಮರ್ಥ್ಯಕ್ಕೂ ಅವ್ರಿಗಿರೋ ಸಾಮರ್ಥ್ಯಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಮಗೆ ಇವಾಗಿರೋ ಸಾಮರ್ಥ್ಯ ಇನ್ನೊಂದು 10 ವರ್ಷ ಆದಮೇಲೆ ಇರಲ್ಲ. ನೀನು ಎಷ್ಟೇ ಬುದ್ಧಿವಂತ ಆಗಿದ್ರು ಸಹ ಇನ್ನೊಂದು 10 ವರ್ಷ ಆದಮೇಲೆ ನಾವು ಹಿಂಗೆ ಇರಲ್ಲ. ಹಾಗಾಗಿ ಸೊ ನನಗೆ ಅದೊಂದು ಡೌಟ್ ಇದೆ.
ಅಷ್ಟು ಏಜ್ ಇರೋರು ಅದು ಹೆಂಗೆ ಅಷ್ಟು ಮಾರ್ಕ್ಸ್ ತೊಗೊಂಡು ಇದಾಗ್ತಾರೆ ಅಂತ. ಅದು ಒಂದೇ ಊರಿನವರು. ಓಕೆ, ಇದು ನಿಮಗೂ ಬಂದಿರ್ಬೋದು. ನೀವೆಲ್ಲ ಒಂದು PDF ತೆಗೆದು ನೋಡಿ ಆಯ್ಕೆ ಆಗಿರುವಂಥವ್ರನ್ನ. ಸೊ ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ಅವರು ಊರಾಗಿರ್ಬೋದು ಸೇಮೇ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಇಷ್ಟು ಒಂದೆರಡು ಡೌಟ್ ಆಗಿದೆ. ಇನ್ನೊಂದು, ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ನಡೆದ್ರೂ ಸಹ ನಾವು ಕೇಳಿರ್ತೀವಿ, ಭಾಳಷ್ಟು ಜನ ಏನು ಮಾಡ್ತಾರೆ, ಏಜೆಂಟ್ಗಳ ಮೂಲಕ ಅಮೌಂಟ್ ಎಲ್ಲ ಕೊಟ್ಟು ಇದು ಮಾಡ್ತಾರೆ. ನಾವು ಸುತ್ತಮುತ್ತ ನೋಡಿದ್ದೀವಿ ಕೂಡ. ನಾನು ಕೂಡ ಕೇಳಿದ್ದೀನಿ, ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಈ ರೀತಿ ಕಾಲ್ಸ್ ಬಂದಿತ್ತು ನನಗೆ, ಈ ರೀತಿ ನಾನು ನಮ್ಮ ಅಣ್ಣಂದು ಮಾಡಿಸಿದ್ದೀನಿ, ನಮ್ಮ ಅಕ್ಕಂದು ಮಾಡಿಸಿದ್ದೀನಿ, ಆ ರೀತಿ ಎಲ್ಲ. ಸೊ ಅದನ್ನೆಲ್ಲ ಕೇಳಿ ನಾವು ಸುಮ್ಮನೆ ಇರ್ತೀವಿ. ಯಾಕೆಂದರೆ ನನಗೊಂದು ಬಿಲೀವ್ ಇದೆ, ಏನು ಗೊತ್ತಾ, ಆ್ಯಸ್ ಎ ಆಸ್ಪಿರೆಂಟು ನೋಡಿ, ಈಗ 100 ಪೋಸ್ಟ್ ಇದ್ದಾವೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 20% ಅಂದ್ಕೊಳ್ಳಿ, 20% ಅವರ ಒಂದು ಅತಿಯಾದ ಒಂದು ಆಸೆಗೆ ಒಂದು 20% ಏನೋ ಮಾಡ್ಬೋದು, ಅಕ್ರಮನ ಮಾಡ್ಬೋದು. ಓಕೆನಾ. ಬಟ್ 80% ಅಂದ್ಕೊಳ್ಳಿ, 80% ಓದಿದವರಿಗೆ ಇಡ್ತಾರೆ ಇವರು. ಸೊ ನಮ್ಗೆ ಯಾವುದೇ ಮೋಸ ಆಗಲ್ಲ ಅಂಥೇಳಿ ನಾನು ಇದುವರೆಗೂ ಬಿಲೀವ್ ಮಾಡಿದ್ದೀನಿ, ಆಯಿತಾ. ಸೊ ಈ ಒಂದು ಬಿಲೀವ್ ಮೇಲೇ ನಾವು ಓದ್ತಾ ಇರೋದು. 80% ಈಗ ಹೆಂಗಾಗಿದೆ ಅಂತಂದರೆ, ಈ ಒಂದು ಕೇಸ್ ನೋಡಿದ್ಮೇಲೆ ನನಗೇನು ಅನಿಸ್ತು ಗೊತ್ತಾ, ಇಷ್ಟು ದಿನ ಈ ಬಿಲೀವ್ ಮೇಲೇ ನಾನು ಓದ್ತಾ ಇದ್ದೆ. ಬಟ್ ಇದು ನೋಡಿದ ಮೇಲೆ ಇದರಲ್ಲಿ 20% ಓದಿದವ್ರಿಗಿರುತ್ತೆ, 80% ಬಹಳ ರಿಚ್ ಜನಕ್ಕಿರ್ತಾರೆ. ಇವರೆಲ್ಲ ಎಜುಕೇಟೆಡ್, ಇವರೆಲ್ಲ ರಿಚ್ಚು. ಓಕೆ, ನಾವು ರಿಚ್ ಆಗಬೇಕಂತಲೇ ಓದ್ತಾ ಇರೋದು. ಇವರು ರಿಚ್ಚಾಗಿ ಆಫೀಸರ್ ಆಗಬೇಕಂತ ಇದು ಮಾಡ್ತಾ ಇರೋರು, ಪ್ರಯತ್ನ ಪಡ್ತಾ ಇರೋರು. ಡಿಫ್ರೆನ್ಸ್ ಇಲ್ಲೇ ಅರ್ಥ ಆಗುತ್ತೆ. ನಾವು ಸಿಕ್ಕಾಪಟ್ಟೆ ಬಡವರು, ಸ್ವಲ್ಪ ಏನೋ ಇವತ್ತಿನ ಮಟ್ಟಕ್ಕೆ ಇರೋದಕ್ಕಿಂತ ಸ್ವಲ್ಪ ಚೆನ್ನಾಗಿರಬೇಕು ಅಂತ ನಾವು ಓದ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ, ಅವ್ರನ್ನ ಹಳ್ಳೀಲಿ ಬಿಟ್ಟು ಎಲ್ಲೋ ಸಿಟಿಲಿಟ್ಟು ಒಳ್ಳೆ ಮನೇಲಿಟ್ಟು ಜೀವನ ಮಾಡಿಸೋಣ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇವ್ರು ಹಾಗಲ್ಲ, ತುಂಬ ರಿಚ್ ಇರ್ತಾರೆ. ಸೊ ದುಡ್ಡು ಕೊಟ್ಟು ಈ ರೀತಿ ಮಾಡ್ತಾರೆ. ಸೊ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಈ ಥರ ಮಾಡೋದು ತುಂಬ ತುಂಬ ತಪ್ಪು, ಆಯಿತಾ. ಇಲ್ಲಿ ನೋಡಿ, ನನಗೆ ಈ ನಂಬರ್ಸ್ ನೋಡಿದ್ರೇ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಈವನ್ PDO ಕೂಡ ಹಾಗೆ ಆಗಿದೆ. ಸೊ VA ನೋಡಿ, ನನಗೆ VAದಲ್ಲಿ ಏನಾಗಿತ್ತು ಅಂದರೆ, ನಾನು VA ವೆರಿಫಿಕೇಷನಿಗೆ ಕೂಡ ಹೋಗಿದ್ದೆ. ಬಟ್ ನನ್ನ ಒಂದು ಕಟ್ ಆಫು ಕ್ಲಿಯರ್ ಆಗಿಲ್ಲ ಡ್ಯೂ ಟು 3 ಮಾರ್ಕ್ಸು. ಓಕೆ, 3 ಮಾರ್ಕ್ಸ್ ಇರೋದ್ರಿಂದ VA ಆಗಿಲ್ಲ. ಸೊ ನಾನು ಪ್ರಾಂಪ್ಟಾಗಿ ಹೇಳ್ತೀನಿ, KEದವರು ಹಂಗೆ ಮಾಡಲ್ಲ. KEದವರು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ VA ಹೋಗಿದ್ದು ನನಗೇನು ಬೇಜಾರಿಲ್ಲ. ಬಟ್ PDO ಹೋಗಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ. ನನ್ನ ಕಟ್ ಆಫ್ ಕ್ಲಿಯರ್ ಆಗಿಲ್ಲ, ಓಕೆ, ನಾನು ಒಪ್ಕೋತೀನಿ. ಬಟ್ ಅದರಲ್ಲಿ ಭಾಳಷ್ಟು ಜನ ಒಂದೇ ಊರಿನವ್ರು ಇದ್ದಾರೆ, ಅರ್ಥ ಆಯಿತಾ. ತುಂಬ ಈ ರೀತಿ ಹೇಳ್ತಾ ಹೋದರೆ ತುಂಬ ರೀಸನ್ಸ್ ಇದ್ದಾವೆ ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ ಅನ್ನೋದಕ್ಕಿಂತ, ಈ ರೀತಿ ಆಗಿದೆ ಸೊ ನಾವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಬೇಜಾರಾಗುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಭಾಳಷ್ಟು ಹೇಳಬೇಕು ಅಂತಂದರೆ, ಈ KS ನೇಮಕಾತಿ ಆದಂಗೆಲ್ಲ ಒಂದು ದೊಡ್ಡ ಹಗರಣನೇ ಆಗಿರುತ್ತೆ. ಅದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಈ KPSC ಅವರು ಯಾವುದೇ ರಿಕ್ರೂಟ್ಮೆಂಟ್ ನಡೆದ್ರೂ ಸಹ ಅದನ್ನು ನೀಟಾಗಿ ಸ್ವಚ್ಛವಾಗಿ ಯಾವತ್ತೂ ಮಾಡಿಲ್ಲ, ಅದಂಥ ಇತಿಹಾಸನೇ ಇಲ್ಲ. ಸೊ ಅದರಲ್ಲೂ KS ಅಂತ PDO ಅಂತ ದೊಡ್ಡ ದೊಡ್ಡ ಹುದ್ದೆಗಳ ಒಂದು ಸರಣಿ ಬಂದಾಗ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಬಟ್ ಈ ಮೂಲಕ ಏನು ಹೇಳೋದಾದರೆ, ನಾನಿಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಬಟ್ ಏನಂತಂದರೆ, ದುಡ್ಡಿದ್ದವ್ರಿಗೂ ದುಡ್ಡಿಲ್ಲದೆ ಇದ್ದವ್ರಿಗೂ ತುಂಬ ವ್ಯತ್ಯಾಸ ಇದೆ. ದುಡ್ಡಿಲ್ಲದೆ ಇದ್ದವ್ರಿಗೆ ಭಗವಂತ ಒಂದು ಒಳ್ಳೆ ಓದು ಕೊಟ್ಟಿದ್ದಾನೆ, ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಂಡು ನಮ್ಮ ಒಂದು ರಾಜ್ಯವನ್ನು ನಾವು ಬೆಳಗಿಸಬೇಕು, ಉದ್ಧಾರ ಮಾಡಬೇಕು ಅನ್ನೋ ಒಂದು ಥಾಟಲ್ಲಿ ಯಾವುದೇ ಆಯೋಗದವರು ಮುಂದುವರಿಬೇಕು. ಬಟ್ ಈ ರಿಚ್ ಇದ್ದವ್ರು ಏನು ಮಾಡ್ತಾರೆ, ಆ ಹಣನ ರಿಕವರಿ ಮಾಡಲಿಕ್ಕೇ ಪ್ರಯತ್ನ ಪಡ್ತಾರೆ ಹೊರತು ರಾಜ್ಯದ ಜನರನ್ನ, ಅವರ ಮನಸ್ಸನ್ನು, ಅವರ ಕುಂದುಕೊರತೆಗಳನ್ನು ಅರ್ಥ ಮಾಡಿಕೊಂಡು ಇವರು ಯಾವುದೇ ಒಂದು ಕೆಲಸನ ಮಾಡಲ್ಲ, ಇಂಪ್ಲಿಮೆಂಟ್ ಅಂತೂ ಆಗೋದೇ ಇಲ್ಲ. ಹಾಗಾಗಿ ಈ ರೀತಿ ಕಾರ್ಯಗಳನ್ನು ದಯವಿಟ್ಟು ತಾವು ನಿಲ್ಲಿಸಬೇಕು. ಇನ್ ಕೇಸ್ ಆ ರೀತಿ ಆಗಿದ್ದರೆ ದಯವಿಟ್ಟು ನಿಲ್ಲಿಸಬೇಕು. ಅಥವಾ ಮನುಷ್ಯರ ಕೈಲಿ ಇದನ್ನು ನಿಲ್ಲಿಸೋಕ್ಕಾಗಲಿಲ್ಲ ಅಂತಂದರೂ ಸಹ ದೇವರು ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡ್ತಾರೆ. ಬಟ್ ಭಾಳಷ್ಟು ಜನ ಹೋರಾಟ ಮಾಡ್ತಾ ಇದ್ದೀರಿ ಇದ್ರ ಸಂಬಂಧ. ಸೊ ನಿಮ್ಮ ಹೋರಾಟವನ್ನು ಯಾವತ್ತೂ ನಿಲ್ಲಿಸಬೇಡಿ, ಅದನ್ನು ಕಂಟಿನ್ಯೂ ಮಾಡಿ.
ನಿಮಗೆ ಈ ಒಂದು ವಿಡಿಯೋ ಮೂಲಕ ಏನು ಹೇಳೋದಂದರೆ, ಆದಷ್ಟು ನಾವು ಕೂಡ ಪ್ರಯತ್ನ ಮಾಡೋಣ, ಹೋರಾಟ ಮಾಡಿ ಇದನ್ನು ನಿಲ್ಲಿಸೋದಕ್ಕೆ. ಈ ರೀತಿ ಯಾವತ್ತೂ ಯಾರಿಗೂ ಅನ್ಯಾಯ ಆಗಬಾರ್ದು. ಅದರಲ್ಲೂ ಕಷ್ಟಪಟ್ಟು ಓದಿ ಮನೇಲಿ ಕೇಳ್ತಾ ಇರ್ತಾರೆ, ದಿನ ಕೇಳ್ತಿರ್ತಾರೆ, ಈ ಸತಿ ಆಗುತ್ತಾ ಅಂತ. ಬಟ್ ನಮ್ಗೆ ಹೇಳ್ಕೊಳ್ಳೋಕ್ಕೆ ಒಂಥರ ಮುಜುಗರ ಆಗುತ್ತೆ. ಯಾಕಂದರೆ ನಾವು ಚೆನ್ನಾಗಿ ಓದಿರ್ತೀವಿ, ಬಟ್ ನಾವು ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡಿದಾಗ ನಮಗೆ ನಾವೇ ಒಂಥರ ನಾವು ಸರಿಯಾಗಿ ಓದ್ತಾ ಇಲ್ಲೇನೋ ಅಂತ ಅವ್ರಿಗೆ ಭಾವನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾವು ರಿಸಲ್ಟ್ ಬರದೇ ಇದ್ದಾಗ. ಸೊ ಎಷ್ಟೇ ನಾವು ಬುದ್ಧಿವಂತರಾಗಿದ್ದರೂ ಸಹ, ನಾವು ಎಷ್ಟೇ ಸಾಮರ್ಥ್ಯ ಇದ್ದರೂ ಸಹ ನಾವು ಒಂದು ಜಾಬ್ ತಗೊಳಕ್ಕಾಗ್ತಾ ಇಲ್ಲ, ನಮ್ಮ ಮನೆಯವ್ರಿಗೆ ಜಾಬ್ ತಗೊಂಡಿದ್ದೀನಿ ಅಂತ ಹೇಳೋಕ್ಕಾಗ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಈ ಒಂದು ಹಗರಣಗಳಿಂದ, ಇಂಥ ಒಂದು ಕಾರ್ಯಗಳಿಂದ ಈ ರೀತಿ ಆಗ್ತಾಯಿದೆ ಅನ್ನೋದೇ ಒಂದು ಬೇಜಾರು. ಆದಷ್ಟು ಬೇಗ ಈ ಥರದ್ದೆಲ್ಲ ನಿಲ್ಲಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ. ಸೊ ಯಾರ್ಯಾರು ಈ ರೀತಿ ಮಾಡ್ತಿರೋ ನಿಜವಾಗ್ಲೂ ನಿಂದಿರಿಸ್ಬಿಡಿ, ಓಕೆನಾ, ನಿಲ್ಲಿಸಿ. ಯಾಕೆಂದರೆ ಕಷ್ಟಪಟ್ಟು ಓದಿ 1 ವರ್ಷ ಆಗಲಿ 2 ವರ್ಷ ಆಗಲಿ, ಸ್ಕ್ಯಾಮ್ ಅನ್ನೋದು ಎಲ್ಲ ಕಡೆ ನಡೆಯುತ್ತೆ, ಎಲ್ಲ ರಂಗದಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ನಡೆಯುತ್ತೆ. ಬಟ್ ಈ ಓದೋ ವಿಷಯದಲ್ಲಿ ಸ್ಕ್ಯಾಮ್ ಆದರೆ ಅದಕ್ಕಿಂತ ದುರ್ದೈವ ಇನ್ನೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ಮೇಲೆ ಈ ಜ್ಞಾನದ ವಿಷಯದಲ್ಲಿ ಒಂದು ಸರಸ್ವತಿ ದೇವಿಗೆ ಯಾವತ್ತೂ ಮೋಸ ಮಾಡಿಬಿಡಿ. ಸೊ ಅಂತ ಹೇಳ್ತಾ ಇನ್ನೂ ಹೆಚ್ಚಿಗೆ ಮಾತಾಡೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಇದೇನೇನಾಗಿದೆ ಎಲ್ಲರೂ ಎಲ್ಲ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೆಕ್ರೆಟ್ರಿ ಅವರಿಗೆ ಗೊತ್ತು. ಎಷ್ಟೇ ಒಳ್ಳೆ ಸೆಕ್ರೆಟ್ರಿ ಬಂದರೂ ಕೂಡ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಒಳ್ಳೆ ಕಾರ್ಯಗಳನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ ನೀವೆಲ್ಲ. ಸೊ ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.